ಗೈಸ್ ಈಗ ಜಸ್ಟ್ ಬಂದೆ ರಾಮೇಶ್ವರಂ ಇಳ್ದೆ ನಾನು. ಇಲ್ಲೇ ಐತ್ ನೋಡ್ರಿ ನಮ್ ಟ್ರೈನ್. ಸೊ ಈಗ ಇಲ್ಲಿಂತ್ರ ಹೋಗಿ ಸ್ಕೂಟಿ ರೆಂಟಲ್ ತಗೋಬೇಕಂತ ಐತಿ. ಕಾಲ್ ಮಾಡಿ ಮಾತಾಡೇನು ಬಾನಾಗ. ಸೊ ಸ್ಕೂಟಿ ರೆಂಟಲ್ ತಗೊಳ್ಳೋಣಂತ. ಅಲ್ಲಿಂತ್ರ ಇವತ್ತೇನು ಗುಡಿಗೆ ಹೋಗೋ ಪ್ಲಾನ್ ಇಲ್ಲ, ಯಾಕಂದ್ರೆ ಧನುಷ್ ಗುಡಿ ಹೋಗಿ ಅಡ್ಯಾಡ್ಕೊಂಡ್ ಬರ್ಬೇಕಂತ ಐತಿ. ಅಂಡ್ ಆದ್ರೆ ಈವ್ನಿಂಗ್ ಹೋಗೋದು ಪ್ಲಾನ್ ಅದ, ಬಟ್ ನೋಡ್ಬೇಕು. ನಾಳೆ ಬೆಳಗ್ಗೆ ಅಂತೂ ಎದ್ದು ಕೂಡಲೇ ಫಸ್ಟ್ ದೇವ್ರ ದರ್ಶನ ತಗೋಬೇಕ, ಇಷ್ಟ ಐತಿ. ಅಂಡ್ ನಾಳೆ ಮಹಾಶಿವರಾತ್ರಿ ಇರೋದ್ರಿಂದ ರಶ್ ಇರ್ತೈತಿ ಅಂತ ಅನ್ಕೋತೀನಿ ಭಾಳ. ಲೆಟ್ಸ್ ಸಿ. ಫೈನಲಿ ಐ ಆಮ್ ಇನ್ ರಾಮೇಶ್ವರಂ. One hour later. ಸ್ಕೂಟಿ ರೆಂಟಲ್ ತೊಗೊಂಡಿತ್ತು ಆ್ಯಂಡ್ ಇದು ನೈರೋಜ್ ಸ್ಟೇ ವೆನ್ಬಾ ರೆಸಿಡೆನ್ಸಿ. ಸೊ ಅವ್ರಿನ್ನ ಕ್ಲೀನ್ ಮಾಡ್ಬೇಕಂತ ಚೆಕ್ಔಟ್ 12 ಗಂಟೆ ಐತಿ. ಸೊ ಅವ್ರು ರೂಮ್ ಕ್ಲೀನ್ ಮಾಡಿ ಕೊಡ್ತೇವಂತಂದ್ರೆ ಈಗ ಟೈಮ್ ಆಗೈತಿ 11:10. ಸೊ ಅಲ್ಲಿ ತನಕ ನಾವು ಹೋಗಿ ಪಟ್ಟನ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತೇನಂತ. ಇಲ್ಲೇ ಅನ್ನ ಹೇಳಾನ ನಿಯರ್ ಬೈ ಒಂದು ಹೋಟೆಲ್ ಐತಂತ, ಹೋಗಿ ಸಿಗ್ತೇನೆ. ಗೈಸ್ ಇಡ್ಲಿ ಹೊಡೆದು ಬಿಟ್ಟೆ ನಾ. 2 hours later. ಗೈಸ್ ರೂಮಿಗೆ ಹೋಗಿ ಚೆಕ್ ಇನ್ ಆಗಿ ಬಡ ಬಡ ಫ್ರೆಶ್ ಆಗಿ ಬಂದೇನೆ ನಾ. ಈಗ ಆನ್ ದ ವೇ ಧನುಷ್ ಕೋಡಿ ಹೋಗ್ಬೇಕಾದ್ರೆ ನಮ್ಗೆ ಕೋದಂಡರಾಮರ್ ಟೆಂಪಲ್ ಸಿಗ್ತೈತಿ. ನೋಡ್ಬೋದು ನೀವು, ಫುಲ್ ರಶ್ ಐತಿ. ಅಂಡ್ ಇಲ್ಲಿದ ಸ್ಟೋರಿ ಏನಪ್ಪಾ ಅಂತಂದ್ರೆ, ರಾವಣನ ಸಂಹಾರ ಆದ್ಮೇಲೆ ರಾಮ ವಾಪಸ್ ಬರ್ತಾರೆ ಈ ಕಡೆ. ಅಂಡ್ ರಾವಣನ್ ತಮ್ಮ ವಿಭೀಷಣಗ ಪಟ್ಟಾಭಿಷೇಕನ ಇಲ್ಲೇ ಮಾಡ್ತಾರೆ. ಸೊ ಅದಷ್ಟ ರಶ್ ಭಾಳ ಐತಿ. ನೋಡೋಣ, ಆದ್ರೆ ದರ್ಶನ ತಗೊಂಡ್ ಹೋಗ್ತೇನಂತ. ಇಲ್ಲ ಅಂತಂದ್ರೆ ಇಲ್ಲಿ ಎಳ್ನೀರ್ ಅದಾವ, ಎಳ್ನೀರ್ ಕುಡಿದು ಡೈರೆಕ್ಟ್ ಧನುಷ್ ಕೋಡಿ. ಗೈಸ್ ಆನ್ ದ ವೇ ನಾ ಧನುಷ್ ಕೋಡಿ ಹೋಗಬೇಕಾದ್ರೆ ಐ ಜಸ್ಟ್ ಸಾ ದಿಸ್ ಬ್ಯೂಟಿಫುಲ್ ವ್ಯೂ. ಇಲ್ಲಿ ನೀರ್ ಕಲರ್ ಎಷ್ಟ್ ಚಲೋ ಐತಿ, ಎಷ್ಟ್ ಸೂದಿಂಗ್ ಅನ್ಸಾತೈತಿ ನನಗ್ ಲಿಟ್ರಲಿ. ದಿಸ್ ಇಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಅಂಡ್ ಧನುಷ್ ಕೋಡಿ ಹೋಗಬೇಕಾದ್ರೆ ನಿಮ್ಗೆ ಗೊತ್ತಿರ್ತೈತಿ, ಒಂದ್ ಸೈಡ್ ನಮ್ಗೆ ಇಂಡಿಯನ್ ಓಷನ್ ಸಿಗ್ತೈತಿ ಅಂಡ್ ಅನದರ್ ಸೈಡ್ ಇಟ್ ಈಸ್ ಬೇ ಆಫ್ ಬೆಂಗಾಲ್. ಅಂಡ್ ನಾ ಕರೆಂಟ್ಲಿ ಇಂಡಿಯನ್ ಓಷನ್ ಕಡೆ ನಿಂತೇನೆ ಗೈಸ್, ನೋಡ್ಕೊಂಡ್ಬಿಟ್ರಿ. ಇನ್ನೊಂದ್ ಏನಪ್ಪಾ ಅಂತಂದ್ರೆ, ನನ್ ಕಣ್ ಏನ್ ನೋಡಾತೈತಲ್ಲ ಅದನ್ನ ನನ್ ಮೊಬೈಲ್ ಕ್ಯಾಪ್ಚರ್ ಮಾಡಕ್ ಆಗವಲ್ದು. ನೀವು ಬರ್ರಿ, ನಿಮ್ ಕಣ್ಣಾರೆ ನೀವು ನೋಡ್ರಿ, ಅವಾಗ ನಿಮ್ಗೆ ಗೊತ್ತಾಗ್ತೈತಿ ಹೌ ಬ್ಯೂಟಿಫುಲ್ ದಿಸ್ ನೇಚರ್ ಇಸ್. ಲೈಕ್ ದೇವ್ರು ಎಷ್ಟು ಏನೆಲ್ಲ ಚಲೋ ಚಲೋ ಕ್ರಿಯೇಟ್ ಮಾಡಾನ. ಫಾರ್ ಎಕ್ಸಾಂಪಲ್ ದಿಸ್ ನೇಚರ್ ಅಂಡ್ ಇವನ್ ಲುಕ್ ಅಟ್ ಮೀ ಗೈಸ್. ಅಂಡ್ ಗಾಳಿನೂ ಫುಲ್ ಸೊರ್ ಬಿಸಾಗತ್ತಿರ್ಬೇಕು, ಮೈಕ್ ಒಳಗ ನಿಮ್ಗೆ ಕೇಳಾಗತ್ತಿರ್ಬೇಕು. ಅಂದ್ರೂ ಇರ್ಲಿ, ಅಡ್ಜಸ್ಟ್ ಮಾಡ್ಕೊರಿ. ನೋಡ್ರಿ ಇಲ್ಲಿ ಫಿಶಿಂಗ್ ಮಾಡಾಕ್ ಅಂತಾರೆ. ಸೊ ಗೈಸ್ ನಾ ಅದೇನಿ ಫೈನಲಿ ಧನುಷ್ ಕೋಡಿ ಒಳಗ, ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಇಲ್ಲಿ ನೋಡ್ಬೋದು ನೀವು, ಫುಲ್ ರಶ್ ಐತಿ ಇವತ್ತು. ಅಂಡ್ ಇಲ್ಲಿ ಸ್ಟೋರಿನೂ ನಿಮಗ್ ಗೊತ್ತಿರ್ತೈತಿ ಮೋಸ್ಟ್ ಪ್ರಾಬಬ್ಲಿ. ಯಾವಾಗ ರಾವಣ ಸೀತೆಗೆ ಅಪಹರಿಸ್ಕೊಂಡ್ ಕರ್ಕೊಂಡ್ ಹೋಗಿರ್ತಾನ ಲಂಕಾಗ, ಆ ಟೈಮ್ ಒಳಗ ರಾಮ ಮತ್ತು ವಾನರ ಸೇನೆ ಸೇರಿ ಇಲ್ಲಿ ಬ್ರಿಡ್ಜ್ ಕಟ್ತಾರ, ಅದ ರಾಮ ಸೇತು ಇರ್ತೈತಿ.
ಸೊ ಇಲ್ಲಿಂತ್ರ ಶ್ರೀಲಂಕಾಗ ಬೈ ವಾಟರ್ ಇಟ್ ಈಸ್ ಜಸ್ಟ್ 18 kilometers. The view is also so beautiful, guys. I'm just loving it here. A few moments later. ಗೈಸ್ ನಾ ಅದೇನೀಗ ದ ಗೋಸ್ಟ್ ಟೌನ್ ಆಫ್ ಇಂಡಿಯಾ. ಇಲ್ಲಿ ನೋಡ್ಬೋದು ನೀವು ಧನುಷ್ಕೋಡಿ. ಇಲ್ಲಿ ಮೊದಲೇ ನಮ್ಗೆ ಓಲ್ಡ್ ಪೋಸ್ಟ್ ಆಫೀಸ್ ಆ್ಯಂಡ್ ಫ್ಲೋಟಿಂಗ್ ಸ್ಟೋನ್, ಓಲ್ಡ್ ಚರ್ಚ್, ಮೆಡಿಕಲ್ ಕಾಲೇಜಸ್ ಎಲ್ಲ ನೋಡೋಕೆ ಸಿಕ್ತಿತ್ತು. ಬಟ್ ಡಿಸೆಂಬರ್ 22, 1964 ಒಳಗೆ ಆಗಿದ್ದು ಒಂದು ಟ್ರಾಜಿಡಿ ಸಂಬಂಧ ಇದ್ದಿದ್ದು ಊರೆಲ್ಲ ಕೊಚ್ಕೊಂಡು ಹೋಗೈತಿ, ಏನೇನು ಉಳಿದಿಲ್ಲ. ಆ್ಯಂಡ್ ಇವನ್ ಇಲ್ಲೇ ರೈಲ್ವೆ ಸ್ಟೇಷನ್ ಸದ್ಯಕ್ಕಿತ್ತು, ಬಟ್ ಏನೂ ಇಲ್ಲ ಈಗ. ನೇಚರ್ ಎಷ್ಟು ಲವ್ವಿಂಗ್ ಮತ್ತು ಚಲೋ ಅನ್ನಿಸ್ತೈತಲ್ಲ ನಮಗೆ, ಅದಕ್ಕಿಂತ 10 ಪಟ್ಟು ಡಿಸಾಸ್ಟರ್ಸು ಇರ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು ನಮ್ಮ ಹಿಂದೈತಿ ಅಷ್ಟೇ. ಆ್ಯಂಡ್ ಇಲ್ಲಿ ಸ್ವಲ್ಪ ಶಾಪ್ಸ್ ಅದಾವೆ, ನೋಡ್ಬೋದು ನೀವು ತಿನ್ನಾಕದು. ಆ್ಯಂಡ್ ಅಲ್ಲೇ ಮುಂದೆನ ಬೀಚ್ ಐತಿ ಅಷ್ಟೇ. ಧನುಷ್ಕೋಡಿ ಒಳಗೆ ಸೋಡಾ ಕುಡ್ದೆ ಅಲ್ಲೇ ನಾ ಸ್ವಲ್ಪ ಕ್ಲಿಪ್ಸ್ ಅದು ತೊಗೊಂಡೆ ಪ್ಲೇಸಸ್ಸಿಂದ ವ್ಲಾಗ್ ಒಳಗೆ ಹಾಕಕ್ಕೆ. ಅದಾದ್ಮೇಲೆ ಅಲ್ಲಿಂದ ನಾನು ರಾಮನಾಥ ಸ್ವಾಮಿ ಟೆಂಪಲಿಗೆ ಹೋಗ್ಬೇಕು ಅಂದ್ಕೊಂಡೆ. ಬಟ್ ರಶ್ ನೋಡ್ರಿ ಗೈಸ್, ಎಷ್ಟು ರಶ್ ಇತ್ತಲ್ಲ ಅಲ್ಲಿ ಹೇಳ್ತೇನೆ. ಸೊ ನಂಗೆ ದರ್ಶನ ಸಿಗೋದಿಲ್ಲ ಅಂತ ಗೊತ್ತಾಗಿ ಅಲ್ಲೇ ಸೆಕ್ಯೂರಿಟಿ ಗಾರ್ಡ್ ಕೂಡ ಮಾತಾಡ್ಕೊಂಡು ಬಾಯಿಸ್ಕೊಂಡದ್ ಮತ್ತು ಅಗ್ನಿ ತೀರ್ಥದ್ದೆಲ್ಲ ಇನ್ಫಾರ್ಮೇಷನ್ ತಗೊಂಡೆ ನಾಳೆ ಹೋದ್ರೆ ಆತಂತ ಪ್ಲ್ಯಾನ್ ಮಾಡಿದೆ. ಗುಡಿಯದು ಸುತ್ತ ಹಾಕಿ ಬಂದೆ. ಆ್ಯಂಡ್ ಇಲ್ಲಿ ಬಂದು ನೋಡಿದರೆ ಇಲ್ಲಿ ಸಾಮಾನದು ಹಚ್ಚಿದ್ರೆ ಮನೆಗೆ ಸ್ವಲ್ಪ ಪ್ರಸಾದ ಮತ್ತು ಮಮ್ಮಿಗೆ ಬಳಿಯೋದು ತೊಗೊಂಡೆ. ಆ್ಯಂಡ್ ಹಿಂಗೆ ನಂದು ಡೇ 1 ಇನ್ ರಾಮೇಶ್ವರಂ ಹೋಯ್ತು. ಡೇ 2 ವಿಡಿಯೋ ಅಪ್ಲೋಡ್ ಮಾಡ್ತೇನಂತ. ಕೀಪ್ ವಾಚಿಂಗ್ ಐಸ್.